ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನ ಮಾಡ್ತೇನೆ. ಅಂದರೆ ಪ್ರಿಯಾರಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಎಂಬುದಾಗಿ ಈ ಎರಡು ಆಜ್ಞೆಗಳು ಸತ್ಯವೇದವನ್ನು ಸಂಪೂರ್ಣಗೊಳಿಸುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ನಿಮ್ಮ ಜೀವಿತದಲ್ಲಿ ಮೊದಲನೇ ಪ್ರಿಯಾರಿಟಿ ದೇವರಿಗೆ, ಎರಡನೇದು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿ ಮಾಡಿಬಿಟ್ರೆ ಸತ್ಯವೇದವನ್ನೇ ನೀವು ನೆರವೇರಿಸಿಬಿಟ್ಟಿದ್ದೀರಾ ಎಂಬುದಾಗಿ ಹೇಳಿದರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ಅಂತ ಹೇಳುತ್ತೆ ಅಲ್ವಾ. ನೀನು ಮೊದಲನೇ ಸ್ಥಾನ ಕೊಟ್ಟರೆ ನೀನು ಯಾವಾಗಲೂ ಮೊದಲಾಗಿ ದೇವರ ಕಾರ್ಯಗಳಲ್ಲಿ ಇರ್ತಿ, ಮೊದಲಾಗಿ ಸೇವೆಯಲ್ಲಿ ಇರ್ತಿ, ಮೊದಲಾಗಿ ನೀನು ದೇವರಿಗೋಸ್ಕರ ಈ ಲೋಕದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದರೆ ನಿನ್ನ ಸಂಬಂಧದ ಪ್ರಾಮುಖ್ಯತೆ ಮೊದಲನೇದಾಗಿ ದೇವರಿಗೆ ಇರಬೇಕು, ಎರಡನೇದಾಗಿ ಮನುಷ್ಯರಿಗೆ ಇರಬೇಕು ಎಂಬುದ ಸಮಯದಲ್ಲಿ ಹೇಳ್ತಾ ಇದೆ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ಸಂಬಂಧಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ದೇವರಿಗೂ ಮತ್ತು ದೇವರ ಸೃಷ್ಟಿಗೂ, ಗಾಡ್ ಅಂಡ್ ಕ್ರಿಯೇಷನ್. ದೇವರ ಸೃಷ್ಟಿಯಲ್ಲಿ ಎಷ್ಟೊಂದು ಚೆನ್ನಾಗಿದೆ. ದೇವರು ನಮ್ಗೆ ಏನು ಬೇಕೋ ಎಲ್ಲವನ್ನ ಕೊಟ್ಟಿದ್ದಾರೆ. ಆ ಸೃಷ್ಟಿಯಲ್ಲಿ ದೇವರು ಒಂದು ಜೀವವನ್ನು, ಉಸಿರನ್ನಿಟ್ಟಿದ್ದಾರೆ. ಆ ಉಸಿರಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದೆಲ್ಲ ಸಂಬಂಧ, ಒಂದಕ್ಕೊಂದು ಸಂಬಂಧವನ್ನು ದೇವರು ಇಲ್ಲಿ ಮಾಡಿರುವುದನ್ನು ನಾವು ನೋಡ್ತೇವೆ. ಒಂದು ವೇಳೆ ನಾವು ಸೃಷ್ಟಿ ದೇವರದ್ದು ಆಗಿದೆ ಎಂಬುದಾಗಿ ನಾವು ಅಂದ್ಕೊಳ್ಳುವಾಗ ಆ ಸೃಷ್ಟಿಯನ್ನು ಉಳಿಸುವಂಥ ಕಾರ್ಯ ಮನುಷ್ಯನು ಮಾಡಬೇಕು. ಒಂದು ವೇಳೆ ಸೃಷ್ಟಿಯನ್ನು ನಾವು ಉಳಿಸದೆ ಹೋದರೆ ದೇವರೇ ಉಳಿಸ್ತಾರೆ. ಕೋವಿಡ್-19 ಹಾಗೇನಾಯಿತು, ಎಲ್ಲರೂ ಮನೆ ಬಾಗಿಲು ಹಾಕ್ಕೊಂಡು ಒಳಗಡೆ ಇದ್ರು. ಕೋವಿಡ್-19 ಎಷ್ಟು ಅಲ್ವಾ ಡೇಂಜರು. ಯಾಕೆ ದೇವರು ಇದನ್ನ ಅನುಮತಿ ಕೊಟ್ಟರು ಗೊತ್ತಾ? ಮನುಷ್ಯನ ಏನ್ ಮಾಡ್ತಾ ಇದ್ದ, ಸೃಷ್ಟಿಯನ್ನು ಹಾಳು ಮಾಡ್ತಾ ಇದ್ದ. ಮರಗಿಡಗಳನ್ನು ಹಾಳು ಮಾಡ್ದ, ಅರಣ್ಯ ಸಂಪತ್ತನ್ನು ಹಾಳು ಮಾಡ್ದ, ಖನಿಜವನ್ನು ಹಾಳು ಮಾಡ್ದ. ಎಲ್ಲವನ್ನ ತನ್ನ ಸ್ವಾರ್ಥಕ್ಕಾಗಿ ಯಾವಾಗ ಆತನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ನೋ, ದೇವರು ಏನ್ ಮಾಡಿದ್ರು, ಆ ಒಂದು ಕೋವಿಡ್-19 ಕೊಟ್ಟು ಮನುಷ್ಯರು ಯಾರೂ ಕೆಲಸ ಮಾಡಬಾರ್ದು ಎಂಬುದಾಗಿ ನಿಲ್ಲಿಸಿ ತಿರುಗಿ ಸೃಷ್ಟಿಗೆ ಒಂದು ಜೀವವನ್ನು ಕೊಟ್ಟರು. ಹಲ್ಲೆಲೂಯಾ. ಆ ಸೃಷ್ಟಿಗೆ ಜೀವ ಕೊಟ್ಟಿದ್ದು ಯಾಕಂದ್ರೆ ತಿರುಗಿ ನಮ್ಮನ್ನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕಾಗಿ, ಬೇರೆ ಉದ್ದೇಶ ಇಲ್ಲ. ನೋಹನಿಗೆ ಮತ್ತೆ ದೇವರಿಗೆ ಇರುವಂತ ಒಂದು ಸಂಬಂಧವನ್ನ ನಾವು ನೋಡ್ತೇವೆ. ನೋಹನು ದೇವರ ಜೊತೆಯಲ್ಲಿರೋದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಹೇಳಿದ ಮಾತುಗಳನ್ನ ಕೇಳೋದನ್ನ ನಾವು ನೋಡ್ತೇವೆ. ಎಂತ ಒಂದು ಸಂಬಂಧ ನೋಡ್ರಿ. ನೋಹನಿಗೆ ದೇವರು ಏನ್ ಹೇಳ್ತಾರೋ ಅದನ್ನೇ ಆತನು ಮಾಡ್ತಾನೆ. ಯಾವಾಗಲೂ ದೇವ್ರ ಜೊತೆಯಲ್ಲೇ ಇರ್ತಾನೆ. ತಾನು ಇರೋವರೆಗೂ, ಸಾಯೋವರೆಗೂ ದೇವ್ರ ಜೊತೆಯಲ್ಲೇ ಇರೋದನ್ನ ನಾವು ನೋಡ್ತೇವೆ. ಹಾಗಾಗಿ ಅವರ ಕುಟುಂಬವನ್ನ ದೇವರು ರಕ್ಷಣೆ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಕ್ವಿಲಾ ಮತ್ತೆ ಪ್ರಿಸ್ಕಿಲ್ಲಾ ಎಂಬ ಒಂದು ದಂಪತಿಗಳನ್ನ ನಾವು ನೋಡ್ತೇವೆ. ಅವರು ದೇವರಲ್ಲಿ ಎಷ್ಟು ಚೆನ್ನಾಗಿ ಸಂಬಂಧವನ್ನು ಇಟ್ಕೊಂಡಿದ್ದಂದ್ರೆ ಅವ್ರ ಮನೆಯಲ್ಲಿ ಯಾವಾಗಲೂ ಸಹ ದೇವರ ಒಂದು ಪ್ರಾರ್ಥನೆ ನಡೀತಾ ಇತ್ತು. ಎಲ್ಲ ಜನರನ್ನು ಸೇರಿಸಿ ಅವರು ಸುವಾರ್ತೆ ಸಾರ್ತಾ ಇದ್ರು. ಯಾವಾಗಲೂ ದೇವರ ಕಾರ್ಯಗಳಲ್ಲಿ, ದೇವರ ಕಾರ್ಯಗಳು ಅವರ ಕುಟುಂಬದಲ್ಲಿ ನಡೀತಾ ಇತ್ತು, ಅವರ ಮನೆಯಲ್ಲಿ ನಡೀತಾ ಇತ್ತು. ಆ ಮನೆ ಒಂದು ಸಭೆಯಾಗಿತ್ತು ಎಂಬುದಾಗಿ ನೋಡ್ತೇವೆ. ಅಲ್ಲಿ ದೇವರಿಗೂ ಆ ಕುಟುಂಬಕ್ಕೂ ಇರುವಂತ ಸಂಬಂಧ. ಮಕ್ಕಳ ಜೊತೆಯಲ್ಲಿ ನನ್ನ ಸಂಬಂಧ ಹೇಗಿದೆ? ನಮ್ಮ ಮಕ್ಕಳು ದೇವ್ರ ಜೊತೆಲಿ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದಾರೆ? ಅನೇಕ ಸರ್ ನಾವು ಆರಾಧನೆ ಮಾಡುವಾಗ ನಾವು ಎದ್ದು ನಿಂತ್ಕೊಂಡಿರ್ತೀವಿ, ನಮ್ಮ ಮಕ್ಕಳೇನಾಗಿರ್ತಾರೆ, ಕುತ್ಕೊಂಡಿರ್ತಾರೆ. ನೀವು ನಿಂತ್ಕೊಂಡಿರುವಾಗ ಏನಾಗಿರ್ಬಾರ್ದು, ಕುತ್ಕೊಂಡಿರಬಾರ್ದು. ಅದು ತಂದೆ ತಾಯಿಗಳ ಜವಾಬ್ದಾರಿ. ಅವ್ರು ಆರಾಧನೆ ಮಾಡುವಾಗ ಮಕ್ಕಳು ಕೂತ್ಕೊಂಡಿದ್ದಾಗ ಅವ್ರನ್ನ ಏನ್ ಮಾಡ್ಬೇಕು, ಎದ್ದು ನಿಂತ್ಕೊಳ್ರಿ ಮಗನೇ, ಮಕ್ಕಳು ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಹೌದು ದೇವರಿಗೆ ಭಯ ಪಡ್ಬೇಕು, ನಾವು ದೇವರ ಆಲಯದಲ್ಲಿ ಎದ್ದು ನಿಂತ್ಕೋಬೇಕು ಅಂತ ಅವ್ರು ಕಲಿಸಿಕೊಡುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅವರು ನಿಂತ್ಕೊಂಡಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಲ್ಲಾಡ್ಸ್ಕೊಂಡು ಕೂತ್ಕೊಳ್ಳೋದು, ಕಾಲ್ ಮೇಲೆ ಕಾಲ್ ಹಾಕೊಂಡು. ಆಗ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ತಂದೆ ತಾಯಿಗಳು, ನೋ, ದೊಡ್ಡವ್ರ ಮುಂದೆ ನೀನೇನ್ ಮಾಡಬಾರ್ದು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋ. ಅದು ಅಗೌರವ ತೋರಿಸ್ದಂಗೆ. ದೇವ್ರ ವಾಕ್ಯ ಹೇಳುತ್ತೆ, ನೀವು ಹಿರಿಯರಿಗೆ ಏನ್ ಮಾಡಬೇಕು, ಗೌರವವನ್ನು ಕೊಡಬೇಕು ಅಂತ ಹೇಳುತ್ತೆ. ಇದನ್ನೆಲ್ಲ ನಾವೇ ಹೇಳ್ಕೊಡ್ಬೇಕು. ಇವನ್ನೆಲ್ಲ ನಾವು ಹೇಳ್ಕೊಟ್ಟಾಗ ದೇವರ ಜೊತೆಯಲ್ಲಿ ಅವರ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ತಾರೆ, ಭಯ ಭಕ್ತಿಯಾಗಿ ಅವರು ಬೆಳೀತಾರೆ. ಸಭೆಗೂ ಮತ್ತು ನನಗೂ ಸಂಬಂಧ ಹೇಗಿದೆ, ಚರ್ಚ್ಗೆ ಮತ್ತೆ ನನಗೆ ಸಂಬಂಧ ಹೇಗಿದೆ? ಹೌ ಈಸ್ ಅವರ್ ರಿಲೇಶನ್ಶಿಪ್ ವಿತ್ ಚರ್ಚ್? 10 o'clock ಇದೆ ಅಂದ್ರೆ ಎಷ್ಟು ಗಂಟೆಗೆ ಬರಬೇಕು?
ಎಷ್ಟು ಗಂಟೆಗೆ ಬರೋಕೆ ಹೇಳ್ರಿ? ಯಾಕೆ ಫಾರಿನ್ ಟೈಮ್ ಅಂದರೆ 10 ಗಂಟೆ ಅಂದರೆ 9:45ಕ್ಕೆ ಇರ್ತಾರೆ. 15 ನಿಮಿಷ ಮುಂಚಿತವಾಗಿ ಅವ್ರು ಬಂದ್ಬಿಡ್ತಾರೆ. ನೋಡ್ರಿ, ಇವೆಲ್ಲ ಎಷ್ಟೊಂದು ಸಂಬಂಧಗಳನ್ನು ನಾವು ಗಟ್ಟಿಗೊಳಿಸ್ಬೇಕಂದ್ರೆ ನಮ್ಮ ಸಮಯಗಳನ್ನು ಸಭೆಯ ವಿಷಯವಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾನು ಬರುವಂಥ ಸಭೆಯ ವಿಷಯವಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು. ಏನು ಸಭೆಯಲ್ಲಿ ನಡೀತೆ ಅದನ್ನೆಲ್ಲ ಚೆನ್ನಾಗಿ ನಾವು ತಿಳ್ಕೊಂಡು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಆಮೇಲೆ ಅದ್ರಲ್ಲಿ ಪಾಲ್ಗೊಂಡ್ರೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಯಾವಾಗಲೂ ದೇವರು ದರ್ಶನವನ್ನು ಯಾರಿಗೆ ಕೊಡ್ತಾರೆ? ಯಾಕಂದ್ರೆ ಸೇವಕರ ಜವಾಬ್ದಾರಿಯಾಗಿರೋದ್ರಿಂದ ಸೇವಕರ ದರ್ಶನ ಕೊಡ್ತಾರೆ. ಆ ದರ್ಶನವನ್ನ ನಾನು ಯಾರಿಗೆ ಕೊಡಬೇಕು? ವಿಶ್ವಾಸಿಗಳಿಗೆ ಕೊಡಬೇಕು. ಆ ದರ್ಶನದೊಟ್ಟಿಗೆ ನಾವೆಲ್ಲ ಸೇರಿ ಮಾಡಿದ್ರೆ ಸೇವೆ ಚೆನ್ನಾಗಾಗುತ್ತೆ, ಸಭೆ ಬೆಳೆಯುತ್ತೆ. ನಾವೇನಾದ್ರೂ ದೇವ್ರಿಗಾಗಿ ಮಾಡ್ತೇನೆ ಅಂದ್ರೆ ನೀವು ಏನ್ ಮಾಡ್ರಿ, ಆಲೋಚನೆ ಮಾಡ್ರಿ, 100 ಸಾರಿ ಆಲೋಚನೆ ಮಾಡ್ರಿ ಅದನ್ನ ಹೇಳಕ್ ಮೊದಲು. ಇಲ್ಲದ ಅಂದ್ರೆ ಹೇಳಕ್ ಹೋಗ್ಬೇಡ್ರಿ, ಇಲ್ಲ ಸುಮ್ಮನೆ ಇದ್ ಬಿಡ್ರಿ. ಸುಮ್ಮನೆ ಯಾವಾಗಲೂ ಹೇಳಕ್ ಹೋಗ್ಬೇಡ್ರಿ. ದೇವ್ರ ಸೇವೆ ವಿಷಯದಲ್ಲಿ, ದೇವ್ರಿಗೆ ಏನಾದ್ರು ಕೊಡೋದ್ರ ವಿಷಯದಲ್ಲಿ, ಮಾಡೋದ್ರ ವಿಷಯದಲ್ಲಿ ನೀವು ಮಾತಾಡ್ಬೇಕಂದ್ರೆ 100 ಸಾರಿ ಆಲೋಚನೆ ಮಾಡ್ರಿ. ಸುಮ್ಮನೆ ಮಾತಾಡ್ಬೇಡ್ರಿ. ಎಲ್ಲ ದೇವ್ರಿಗೆ ಲೆಕ್ಕ ಆಗ್ತಾ ಇರುತ್ತೆ. ನೀವು ಹೇಳಿಬಿಟ್ಟು ಮಾಡಲಿಲ್ಲ ಅಂದ್ರೆ ಅದು ನಿಮ್ಗೆ ಆಶೀರ್ವಾದ ಆಗಿ ಇರೋದಿಲ್ಲ, ಏನಾಗುತ್ತೆ? ನಮಗೆ ಶಾಪ ಆಗ್ಬಿಡುತ್ತೆ. ಹಾಗಾಗಿ ನೀವು ಯಾವಾಗಲೂ ದೇವರ ವಿಷಯದಲ್ಲಿ, ದೇವರ ಆಲಯದ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ಸಭಾಪಾಲಕರ ವಿಷಯದಲ್ಲಿ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾನೊಂದು ಹೇಳ್ತೇನೆ ನಿಮಗೆ, ನಾನು ಸಭಾಪಾಲಕನಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಸಭಾಪಾಲಕನ ಮಾಡಿಬಿಟ್ರೆ ಹೇಗಿರುತ್ತೆ? ಚರ್ಚೆ ಇರೋದಿಲ್ಲ, ನೋ ಚರ್ಚ್. 50 ಜನ ಒಂದೇ ಚರ್ಚ್ನಾಗೆ ಸಭಾಪಾಲಕರಾಗ್ತೀರಿ ಅಂದ್ರೆ ಆ ಸಭೆನೇ ಇರೋದಿಲ್ಲ. ತುಂಬಾ ನಾವು ಗಂಭೀರವಾಗಿ ಸಭೆಯ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ಸಭೆಯ ಕಾರ್ಯಗಳಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸ್ಕೋಬೇಕು. 15 ನಿಮಿಷ ಮುಂಚಿತವಾಗಿ ಬಂದು ಪ್ರಾರ್ಥನೆ ಮಾಡಿ ನೀವು ಅದನ್ನು ಮುಟ್ಟಬೇಕು. ಹಲ್ಲೆಲೂಯಾ. ಏನೋ ಬರ್ತೀನಿ ಹೋಗ್ತೀನಿ, ಬಂದ ಪುಟ್ಟ ಹೋದ ಪುಟ್ಟ ಹಂಗೆ ಇರಬಾರ್ದು. ನಾವೇನಾದ್ರೂ ದೇವ್ರಿಗೋಸ್ಕರ ಮಾಡಬೇಕು, ಕಲಿಬೇಕು, ಹೊಸದನ್ನ ನಾವು ದೇವ್ರಿಗೋಸ್ಕರ ಕೊಡಬೇಕು. ಅದಕ್ಕಾಗಿ ದೇವ್ರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಸಭೆಯ ವಿಷಯದಲ್ಲಿ ನಮ್ಮ ಸಂಬಂಧ ಹೇಗಿದೆ? ಸಭಾಪಾಲಕರ ಈ ವಿಷಯದಲ್ಲಿ ನಮ್ಮ ಸಂಬಂಧ ಹೇಗಿದೆ? ಇವನ್ನೆಲ್ಲ ನಾವು ಚೆನ್ನಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಸಭೆಯ ದರ್ಶನ ಅಂದ್ರೆ ಸಭಾಪಾಲಕರ ದರ್ಶನ, ದೇವರ ದರ್ಶನ. ಅದು ಸುಮ್ಮನೆ ದೇವರು ನನಗೆ ಹೇಳೋದಿಲ್ಲ. ಎಲ್ಲರನ್ನ ಒಂದಾಗಿ ತೆಗೆದುಕೊಂಡು ಹೋಗೋದಕ್ಕೆ ನನ್ನ ಜವಾಬ್ದಾರಿ ಇರುತ್ತೆ. ನಾನು ಯಾರನ್ನು ಸಹ ಒಬ್ರು ಒಳ್ಳೇದು ಮಾಡಲಿ, ಒಬ್ರು ಕೆಟ್ಟದ್ದು ಮಾಡಲಿ, ಒಬ್ರು ಕೊಡ್ಲಿ, ಒಬ್ರು ಕೊಡದೆ ಹೋಗ್ಲಿ, ಒಬ್ರು ಬರ್ದೇ ಹೋಗ್ಲಿ, ಯಾರನ್ನು ನಾನು ಬೇಡ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ, ದೇವ್ರು ಕೊಟ್ಟಿಲ್ಲ. ಎಲ್ಲರನ್ನ ಸೇರಿಸ್ಬೇಕು ಅಂತ ನನ್ನ ನೇಮಿಸಿದ್ದಾರೆ ವಿನಃ ಎಲ್ಲರನ್ನ ಬೇಡ ಅಂತ ಹೇಳಲಿಕ್ಕೆ, ಯಾರನ್ನು ಬೇಡ ಅಂತ ಹೇಳಲಿಕ್ಕೆ ನನಗೆ ಅಧಿಕಾರನೇ ದೇವ್ರು ಕೊಟ್ಟಿಲ್ಲ. ಹಾಗಾಗಿ ನೀವು ಸಭಾಪಾಲಕರ ಒಂದು ದರ್ಶನಕ್ಕೆ ನೀವೇನಾಗಬೇಕು? ವಿಧೇಯರಾಗಬೇಕು. ಚರ್ಚ್ ಅಂದ್ರೆ ನಾವೆಲ್ಲ ದೇಹ, ಏಸಪ್ಪ ನಮಗೆ ತಲೆಯಾಗಿದ್ದಾರೆ. ನಾವೆಲ್ಲ ಸೇರಿದ್ರೆ ಚರ್ಚ್ ಆಗುತ್ತೆ. ನಾನೊಬ್ಬನೇ ಸೇರಿದ್ರೆ ಚರ್ಚ್ ಆಗಲ್ಲ, ಯಾರೊಬ್ಬರೇ ಸೇರಿದ್ರೆ ಚರ್ಚ್ ಆಗೋದಿಲ್ಲ. ಆ ಚರ್ಚ್ ಆಗ್ಬೇಕಂದ್ರೆ ನಾವೆಲ್ಲ ಸೇರ್ಬೇಕು, ಏಸಪ್ಪ ನಮ್ಮ ತಲೆಯಾಗಿರ್ಬೇಕು. ಆಗ ಮಾತ್ರ ನಾವು ಸಭೆಯಾಗಿ ಇರ್ತೇವೆ.